ಸಮ್ಮರಲ್ಲಂತೂ ಜ್ಯೂಸು ಮಿಲ್ಕ್ ಶೇಕನ್ನು ಕುಡಿತಾನೆ ಇರ್ತೀವಿ. ಬಟ್ ಮನೆಯಲ್ಲಿ ಈ ರೀತಿಯಾಗಿ ಟೇಸ್ಟಿಯಾಗಿ ಮಿಲ್ಕ್ ಶೇಕನ್ನು ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಖುಷಿಯಾಗಿ ಕುಡಿತಾರೆ. ಅದೇ ರೀತಿಯಾಗಿ ಸಮ್ಮರ್ ಕೂಡ ಜಾಸ್ತಿ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಈ ಸೂಪರ್ ಡೂಪರ್ ಆಗಿರುವಂಥ ಮಿಲ್ಕ್ ಶೇಕನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ನಾನು ಸುಮಾರು ಇಲ್ಲಿ ಒಂದು 3 ಗ್ಲಾಸಷ್ಟು ಮಿಲ್ಕ್ ಶೇಕನ್ನು ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಕರ್ಬೂಜ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು 1-2 ಭಾಗ ಆಗಿ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಒಳಗಡೆ ಇರೋವಂಥ ತಿರುಳನ್ನೆಲ್ಲ ಸಪ್ರೇಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಅರ್ಧ ಭಾಗ ಹಣ್ಣು ಮಾತ್ರ ತೊಗೋತಾ ಇದ್ದೀನಿ. ಅರ್ಧ ಭಾಗ ಸಾಕಾಗತ್ತೆ. 3ರಿಂದ 4 ಕಪ್ಪಷ್ಟು ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಪಪ್ಪಾಯ ಎಲ್ಲ ತಿಂತೀವಲ್ವ, ಆ ರೀತಿಯಾಗಿ ಕಟ್ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾರೆಲ್ಲ ಶುಗರ್ ಪೇಷಂಟ್ಸ್ ಇರ್ತಾರೆ ಅಥವಾ ನಾವು ಸ್ವೀಟ್ ತಿನ್ನೋದಿಲ್ಲ ಅಂತ ಅಂತಾರೆ ಅಲ್ವಾ, ಅಂಥವ್ರಿಗೆ ಈ ರೀತಿಯಾಗಿ ಏನು ಹಾಕ್ದೇ ನೀಟಾಗಿ ಪೀಸ್ ಮಾಡಿಕೊಡೋದ್ರಿಂದ ಅವ್ರಿಗೂ ಒಂದು ಖುಷಿ ಆಗತ್ತೆ. ಸೊ ಈ ರೀತಿಯಾಗಿಯೂ ಕೂಡ ಈ ಹಣ್ಣನ್ನು ತಿನ್ಬೋದು. ಕರ್ಬೂಜ ಹಣ್ಣು ಕೇಳೇ ಇರ್ತೀರಾ, ಮಸ್ಕ್ ಮೆಲನ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಮಾಮೂಲು ಜ್ಯೂಸು ಕೂಡ ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಶೇಕು ಕೂಡ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನಿಮಗೇನಾದರೂ ಜ್ಯೂಸ್ ರೆಸಿಪಿ ಬೇಕು, ಕರ್ಬೂಜ ಹಣ್ಣಿಂದು ಪಾನಕದ ರೆಸಿಪಿ ಬೇಕು ಅಂತ ಅನ್ನೋ ಹಾಗಿದ್ರೆ ನನ್ನ ಚಾನಲನ್ನು ವಿಸಿಟ್ ಮಾಡಿ. ಅದರಲ್ಲಿ ಆ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಧ್ಯ ತಿರುಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಈ ರೀತಿಯೇ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಡೈರೆಕ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಎಕ್ಸ್ಟ್ರಾ ಏನು ನಾನು ಜ್ಯೂಸರ್ ಜಾರ್ಗೆ ಹಾಕಿ ಫಿಲ್ಟರ್ ಮಾಡೋದು ಆ ಥರ ಏನೂ ಇಲ್ಲ. ಯಾಕಂದರೆ ಇದರಲ್ಲಿ ಏನೂ ಇಲ್ಲ ಜ್ಯೂಸರ್ ಜಾರಲ್ಲಿ ಮಾಡೋ ಅಂಥದ್ದು. ನಾವು ತಿರುಳನ್ನೆಲ್ಲ ಸಪ್ರೇಟ್ ಇರೋದ್ರಿಂದ ಸೊ ನಮಗೆ ಆ ಪಲ್ಪೆಲ್ಲ ಸಿಗಬೇಕು ಬಾಯಿಗೆ, ತುಂಬ ಚೆನ್ನಾಗಿರುತ್ತೆ. ತಿಂತಾ ಇರಬೇಕಾದ್ರೆ ಆ ಪೀಸ್ಗಳು ಸಿಗ್ತಾ ಇದ್ದರೆ ಆ ಮಜಾನೇ ಬೇರೆ ಸ್ನೇಹಿತರೆ. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾವೀಗೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಸಿಪ್ಪೆಯಿಂದ ಸಪ್ರೇಟ್ ಮಾಡಿಕೊಂಡು ಹಾಕ್ಕೊಂಬಿಡೋಣ. ನೋಡಿ, ಈಸಿಯಾಗಿ ನೋಡಿ ಈ ರೀತಿಯಾಗಿ ಬಂದ್ಬಿಡುತ್ತೆ. ನಮಗೇನು ಕಷ್ಟ ಅಂತಲೇ ಅನಿಸೋದಿಲ್ಲ ಸ್ನೇಹಿತರೆ. ಈ ಜ್ಯೂಸು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸಮ್ಮರಲ್ಲಿ ಕುಡಿಯೋದ್ರಿಂದ, ಇದು ಸಮ್ಮರ್ ಸೀಸನಲ್ಲಿ ಜಾಸ್ತಿ ಸಿಗುತ್ತೆ ಕರ್ಬೂಜ ಹಣ್ಣು. ಇದು ಸೀಸನ್ ವೈಸ್ ಸಿಗೋವಂಥ ಫ್ರೂಟು, ಸಮ್ಮರ್ ಸೀಸನಲ್ಲಿ ಸಿಗೋವಂಥ ಫ್ರೂಟ್ ಇದು. ಇದನ್ನು ತಿನ್ನೋದ್ರಿಂದ ಬಾಡಿ ತಂಪಾಗಿರುತ್ತೆ. ಅಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ಸಬ್ಜಾ ಸೀಡ್ಸನ್ನು ಕೂಡ ನೀವು ಹಾಕ್ಕೊಂಡು ಕುಡಿಬೋದು. ಅದು ಕೂಡ ಬಾಡಿನ ಕೂಲ್ ಮಾಡುತ್ತೆ. ನೋಡಿ, ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ಮಾಡಿಕೊಂಡು ನಾನು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಕಟ್ ಮಾಡೋದು ದೊಡ್ಡ ಕೆಲಸನೇ ಅಲ್ಲ ಅಂತ ಅನ್ನಿಸ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಪ್ರತಿಯೊಂದು ಪೀಸನ್ನು ಕೂಡ ಕಟ್ ಮಾಡಿ ಹಾಕೊಳ್ಳೋಣ. ನಾನಿಲ್ಲಿ ಡೀಟೇಲ್ಡಾಗಿ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರೋಸೆಸ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದರೂ ಬಿಗಿನರ್ಸ್ ಇದ್ದಾರೆ ಅಥವಾ ನಾವು ಯಾವತ್ತೂ ಕೂಡ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕನ್ನು ನಾವು ಟ್ರೈ ಮಾಡಿಲ್ಲ ಅಂತ ಅನ್ನೋರು ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ದಲ್ಲಿ, ಇಷ್ಟ ಆದಲ್ಲಿ ನೀವು ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರು 3 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಅರ್ಧ ಲೀಟರ್ವಷ್ಟು ನಾನು ಹಾಲನ್ನು ಹಾಕ್ತಾಯಿದ್ದೀನಿ. ಈ ಹಾಲನ್ನು ಕಾಯಿಸಿಲ್ಲ, ಹಸಿ ಹಾಲು ಅಂತ ಹೇಳ್ತೀವಲ್ವ, ಡೈರೆಕ್ಟು ಪಾಕೆಟ್ ಹಾಲನ್ನೇ ನಾನು ಹಾಕ್ತಾಯಿದ್ದೀನಿ. ನೀವು ಕಾಯಿಸಿ ಆರಿಸಿರೋದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಜಸ್ಟ್ ಇಷ್ಟು 3 ಇಂಗ್ರೀಡಿಯೆಂಟ್ಸು ಸಾಕು ಸ್ನೇಹಿತರೆ. ತುಂಬ ರುಚಿಯಾಗಿ ಟೇಸ್ಟಿಯಾಗಿರೋ ಅಂಥ ಇನ್ನೂ ಬೇಕು ಅಂತ ಅನ್ನೋ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ. ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ನೀವು ನೋಡ್ತಾ ಇದ್ದೀರಾ. ಯಾರಾದರೂ ಮನೆಯಲ್ಲಿ ಶುಗರ್ ಪೇಷಂಟ್ಸ್ ಇದ್ದಾರೆ ಅಂತ ಅಂದರೆ ನೀವು ಸಕ್ಕರೆನ ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು. ಬನ್ನಿ ಇವಾಗ ಸರ್ವ್ ಮಾಡೋಣ. ತುಂಬ ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಯಿತು ಸ್ನೇಹಿತರೆ. ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಕೂಲಾಗಿ ಬೇಕು ಅಂತ ಅನ್ನೋ ಆಗಿದ್ರೆ ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಜಾಸ್ತಿ ಐಸ್ ಕ್ಯೂಬನ್ನು ಯೂಸ್ ಮಾಡೋದಿಲ್ಲ, ಸೊ ಅದಕ್ಕೆ ಐಸ್ ಕ್ಯೂಬನ್ನು ಸ್ಕಿಪ್ ಮಾಡಿದ್ದೀನಿ. ಮತ್ತು ಕರ್ಬೂಜ ಹಣ್ಣನ್ನು ಸ್ವಲ್ಪ ಕಟ್ ಮಾಡಿನೂ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಮಿಸ್ ಮಾಡದೆ ಟ್ರೈ ಮಾಡಿ. ಟ್ರೈ ಮಾಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬರಲ್ಲ. ಬಾಯ್ ಸ್ನೇಹಿತರೆ, ನಮಸ್ತೆ.